ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕೊಪ್ಪಳದಿಂದ ಅಮರೇಶ್ ಅಂತ ಬಂದಿದ್ದಾರೆ. ದರ್ಶನ್ ಅವರ ಅಭಿಮಾನಿಯವರು ಕೊಪ್ಪಳದಿಂದ ನಮ್ಮ ಆಫೀಸ್ವರೆಗೂ ಹುಡಿಕೊಂಡು ಬಂದಿದ್ದಾರೆ. ಯಾಕೆ ಏನು ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ದರ್ಶನ್ ಅವರ ಪಕ್ಕ ಅಭಿಮಾನಿ. ಇವಾಗ ಸ್ವಲ್ಪ ಅವ್ರಿಗೆ ಬ್ಯಾಡ್ ಟೈಮ್ ಬಂದಿದೆ. ನಾವು ಅವರ ಅಭಿಮಾನಿಯಾಗಿ ಒಂದಷ್ಟು ಮಾತುಗಳನ್ನ ಆಡಬೇಕು ಅಂತ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದೀವಿ ನಿಮ್ಮನ್ನು. ಓಕೆ, ಈ ಮೂಮೆಂಟಲ್ಲಿ ಏನು ಹೇಳ್ಬೇಕು ಅನಿಸ್ತಾ ಇದೆ ನಿಮಗೆ? ಇಷ್ಟು ದಿನ ಅವರು ಹೊರಗಡೆ ಇದ್ದರು, ನಾವು ತುಂಬ ಖುಷಿಯಾಗೇ ಇದ್ವಿ. ಇವಾಗ ಒಂದು ಸ್ವಲ್ಪ ಒಳಗಡೆ ಹೋಗಿದ್ದಾರೆ. ಅದು ಅಭಿಮಾನಿಗಳಿಗಾಗಲಿ ಅವ್ರನ್ನ ಆರಾಧಿಸುವಂಥ ಒಂದಷ್ಟು ಜನಕ್ಕಾಗಲಿ ಎಲ್ಲ ಸ್ವಲ್ಪ ಬೇಜಾರಿದೆ. ಅವ್ರು ಆದಷ್ಟು ಬೇಗ ಹೊರಗಡೆ ಬಂದರೆ ಅದೇ ನಮಗೆ ಒಂಥರ ಖುಷಿ. ಓಕೆ, ಇವಾಗ ತಾನೇ ಡೆವಿಲ್ ಮೂವೀಸ್ದು ಸಾಂಗ್ಸ್ ಎಲ್ಲ ರಿಲೀಸ್ ಆಯಿತು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಮತ್ತೆ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಬೇರೆ ಬಿಡುಗಡೆ ಆಯಿತು. ಹೇಗನ್ನಿಸ್ತು ನೋಡಿ? ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ನಾವು 2 ಸಾಂಗನ್ನು ನೋಡಿದ್ವಿ. ಫಸ್ಟ್ ಸಾಂಗ್ ಆಗಲಿ ಅಥವಾ 2ನೇ ಸಾಂಗು, ಎರಡೂ ತುಂಬ ಸೂಪರಾಗಿದೆ. ನಾವು ಕೂಡ 2ನೇ ಸಾಂಗು ಭಾಳ ಮೆಲೋಡಿ, ತುಂಬ ಚೆನ್ನಾಗಿದೆ. ದರ್ಶನ್ ಅವ್ರ ಲುಕ್ ಹೇಗನ್ನಿಸ್ತು ನೋಡಿ? ದರ್ಶನ್ ಅವ್ರ ಲುಕ್ಕು ಹೇಗಿದೆ ಅಂತ ತುಂಬ ಹೆಂಗೆ ಕಾಣಿಸ್ತಿದ್ದಾರೆ. ಒಂದು 20 ವರ್ಷದ ಹಿಂದೆ ದರ್ಶನ್ ಅವರ ಅಭಯ ಆಗಲಿ ಅಥವಾ ಇನ್ನೊಂದು ಗಜ ಆಗಲಿ ಆ ಥರ ಲುಕ್ ನೋಡಿರಲಿಲ್ಲ. ಈ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಒಂದೇ ಒಂದು ಸಲ ಹಾಡಲ್ಲಿ. ಮೂವಿ ಇವಾಗ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಹೇಗನ್ನಿಸ್ತಾ ಇದೆ ನಿಮಗೆ? ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ನನಗನ್ಸಿದ ಮಟ್ಟಿಗೆ ಸೂಪರ್ ಆಗಿರುತ್ತೆ ಅಂತ. ಯಾಕಂದರೆ 1 ವರ್ಷ, ಈಗ 1.5 ವರ್ಷ ಆಯಿತು ದರ್ಶನ್ ಅವರ ಫಿಲ್ಮ್ ಬಂದಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಏನಾದರೂ ರಿಲೀಸ್ ಆಯಿತು ಅಂದರೆ ಹಬ್ಬನೇ ಮಾಡ್ತೀವಿ. ನಾವು ದರ್ಶನ್ ಅವರ ಅಭಿಮಾನಿಗಳಾಗಿ ಅದನ್ನು ಹೊತ್ಕೊಂಡು ಮೆರೆಸ್ತೀವಿ ಅಂತಲೇ ಹೇಳ್ಬೋದು. ನಿಮ್ಗೇನು ತುಂಬ ದುಃಖ ಅನಿಸ್ತಾ ಇರೋದು ಈ ಮೂಮೆಂಟಲ್ಲಿ? ಯಾವ ವಿಚಾರಗಳು ನಿಮ್ಗೆ ಅಷ್ಟೊಂದು ಕಾಡ್ತಾ ಇದೆ? ಅವರು ಏನು ಅದು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಹೊರಗಡೆ ಬಿಂಬಿಸ್ತಿರೋದು ನೋಡಿದ್ರೆ ಸಾಕಷ್ಟು ನೆಗೆಟಿವ್ಸ್ ಮಾಡ್ತಿದ್ದಾರೆ ಮಾಧ್ಯಮದವರಾಗಲಿ ಅಥವಾ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಲಿ. ಅದೇ ಒಂಥರ ನಮ್ಗೆ ತುಂಬ ಬೇಜಾರು. ದರ್ಶನ್ ಅವರು ಅಂದಾಗ ಏನು ನೆನಪಾಗುತ್ತೆ? ದರ್ಶನ್ ಅವರು ಬಂದಾಗ ದಾನ ಆಗಲಿ, ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಸಾಕಷ್ಟು ಜನರಿಗೆ ಸಹಾಯ ಮಾಡಿದಾರಲ್ವ, ಅದೇ ಭಾಳ ನೆನಪಾಗುತ್ತೆ. ಪ್ರತಿಯೊಂದು ಚಿತ್ರ ರಿಲೀಸ್ ಆದಾಗಲೂ ಕೂಡ ಅನ್ನ ಸಂತರ್ಪಣೆ ಮಾಡ್ತಾರೆ. ಸಾಕಷ್ಟು ಒಂದಷ್ಟು ಆಶ್ರಮಕ್ಕೆ ಊಟ ಹಾಕ್ತಾರೆ. ಬರ್ತಡೇಗೂ ಕೂಡ ಇದೇ ರೀತಿ ಸಾಕಷ್ಟು ಅನಾಥಾಶ್ರಮಕ್ಕೆ ಊಟ ಆಗಲಿ, ಅಕ್ಕಿ ಬೇಳೆ ಈ ಥರ ಎಲ್ಲ ಕೊಡ್ತಾರೆ. ಆದರೆ ಈ ಮಾಧ್ಯಮದವರು ದರ್ಶನ್ ಅವರು ಮಾಡಿದ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಧ್ಯಮದವರು ಭಾಳ ವೈಭವೀಕರಿಸಿ ತೋರಿಸಲ್ಲ. ಬಟ್ ಅವರ ಒಂದು ಯಾವುದೋ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಅವರಿಂದ ತಪ್ಪು. ಇಂಥವನ್ನು ಮಾತ್ರ ವೈಭವವಾಗಿ ತೋರಿಸ್ತಾರೆ ಈ ಮಾಧ್ಯಮದವರು. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಇಂತಹ ವಿಚಾರಗಳು ದರ್ಶನ್ ಅವರ ಅಭಿಮಾನಿಗಳಿಗೆ ತುಂಬ ನೋವು ಉಂಟು ಮಾಡುತ್ತೆ. ಸಮಾಜದಲ್ಲಿ ಇಂಥ ವಿಷಯಗಳು ಬದಲಾಗಬೇಕು. ಒಳ್ಳೆಯ ವಿಚಾರಗಳಿಗೆ ಬೆಳಕು ಚೆಲ್ಲುವಂತಾಗಬೇಕು. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಡಿಸೆಂಬರ್ 12ನೇ ತಾರೀಕು ದರ್ಶನ್ ಅವರ ಡೆವಿಲ್ ಚಿತ್ರ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು. ಎಲ್ಲ ಕಡೆ ಈ ಥರ ಚಿತ್ರ ರಿಲೀಸ್ ಆಗ್ತಿದೆ ಅಂತ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಗೆಲ್ಲಿಸಿ ಅಂತ ಕೇಳಬೇಕು. ದರ್ಶನ್ ರವರು ಆದಷ್ಟು ಬೇಗ ಆಚೆ ಬರ್ತಾರೆ, ಬರಲಿ ಅನ್ನೋದೇ ನಮ್ಮ ಆಸೆ. ಆಯ್ತಾ? ನಿಮ್ಮ ಮನದಾಳದ ಮಾತುಗಳೆಲ್ಲ ಹೇಳಿ. ಆಯಿತು ಎಲ್ಲ ಮುಗೀತು. ಓಕೆ ಥ್ಯಾಂಕ್ ಯು. ಇಷ್ಟು ದೂರ ಬಂದ್ರಿ, ನಿಮ್ಮ ಮನಸ್ಸಲ್ಲಿರೋದು ಏನೇನು ಅನಿಸ್ತೋ ಅದನ್ನೆಲ್ಲ ಹೇಳಿದ್ರಿ. ನಾನು ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಭಿಮಾನಿಗಳಿಗೆ ಇಷ್ಟ ಆಯಿತು ಅಂದರೆ ಅವರು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸ್ತು ಅಂತ ಅವರಿಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲವ್ ಯು ಆಲ್. ಬೈ, ಟೇಕ್ ಕೇರ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ನೀವು ದರ್ಶನ್ ರವರ ಎಲ್ಲ ವಿಡಿಯೋನು ಪ್ರತಿಯೊಂದು ಕವರೇಜ್ ಮಾಡ್ತಿರಲ್ಲ, ಅದಕ್ಕೆ ನಿಮಗೂ ಕೂಡ ಧನ್ಯವಾದ. ದರ್ಶನ್ ರವರ ಅಭಿಮಾನಿಗಳಿಂದ ನಿಮ್ಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.